ನೋಡಿ, ಕರ್ನಾಟಕದ ಜಿಲ್ಲೆಗಳ ವಿಶೇಷತೆ ಮೊಟ್ಟ ಮೊದಲ ಜಿಲ್ಲೆ ಯಾವುದಪ್ಪ ಅಂದರೆ ಅದು ಬೀದರ್ ಜಿಲ್ಲೆ. ಬೀದರ್ ಜಿಲ್ಲೆಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಕಾರ ಈ ಜಿಲ್ಲೆಗಳ ವಿಶೇಷತೆ ಬಹಳನೇ ಇಂಪಾರ್ಟೆಂಟ್. ಹಲವಾರು ಕ್ವಶನ್ಗಳು ಜಿಲ್ಲೆಗಳ ಮೇಲೆ ಬರ್ತಾವ. ಬೀದರ್ ಜಿಲ್ಲೆ ಏನಪ್ಪಾ ಅಂದ್ರೆ ಬೀದರ್ ಬಹುಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿ. ಬೀದರ್ನ ಬಹುಮನಿ ಸಾಮ್ರಾಜ್ಯದ ಎರಡನೇ ರಾಜಧಾನಿ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ ಯಾವುದಪ್ಪ ಅಂದ್ರೆ ಅದು ನಮ್ಮ ಪ್ರೀತಿಯ ಕಲಬುರಗಿ. ಕಲಬುರಗಿ ಏನಪ್ಪಾ ಅಂದ್ರೆ ಆ ಬೀದರ್ ಬಹುಮನಿ ಸಾಮ್ರಾಜ್ಯದ ಮೊದಲನೇ ರಾಜಧಾನಿ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಬಂದಾಗ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಒಬ್ಬ ದೊರೆ. ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ. ಹಾಗಾದ್ರೆ ಬಹುಮನಿ ಸಾಮ್ರಾಜ್ಯದ ಮೊದಲನೇ ಜಿಲ್ಲೆ ಕಲಬುರಗಿ. ಅದಾದ ನಂತರ ಎರಡನೇ ಜಿಲ್ಲೆ ಯಾವಪ್ಪ ಅಂದ್ರೆ ಬೀದರ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮತ್ತೆ ವಿಶೇಷತೆ ಬೀದರ್ ಜಿಲ್ಲೆಯನ್ನ 1426ರಲ್ಲಿ ಅಹಮದ್ ಶಾ ಕಲಬುರಗಿಯಿಂದ ಬೀದರ್ಗೆ ರಾಜಧಾನಿ ವರ್ಗಾಯಿಸಿದ. 1426ರಲ್ಲಿ ಅಹಮದ್ ಶಾ ಎಂಬ ಒಬ್ಬ ದೊರೆ ಏನ್ ಮಾಡ್ತಾನಪ್ಪ ಅಂದ್ರ ಕಲಬುರಗಿ ಜಿಲ್ಲೆಯಿಂದ ಬೀದರ್ಗೆ ರಾಜಧಾನಿಯನ್ನ ಏನ್ ಮಾಡ್ತಾನಂದ್ರ ವರ್ಗಾವಣೆ ಮಾಡ್ತಾನ. ಮತ್ತೇನು ವಿಶೇಷತೆ ಅಂದ್ರೆ 16 ಕಂಬಗಳ ಮಸೀದಿ ಕಂಡು ಬರುತ್ತದೆ. ಇಂಪಾರ್ಟೆಂಟ್. ಬೀದರ್ನಲ್ಲಿ 16 ಕಂಬಗಳ ಒಂದು ಮಸೀದಿ ಕಂಡು ಬರ್ತದ. ಬೀದರ್ನಲ್ಲಿ ಒಂದು ಪ್ರಸಿದ್ಧವಾದ ಕೋಟೆ ಇದೆ. ಎಷ್ಟು ದ್ವಾರಗಳಿಂದ ಆ ಕೋಟೆ ಕಟ್ಟಿರಪ್ಪ ಅಂದ್ರ 7 ದ್ವಾರಗಳಿಂದ ಆ ಬೀದರ್ನಲ್ಲಿ ಕೋಟೆಯನ್ನ ಕಟ್ಟಾರ. 7 ದ್ವಾರಗಳಿಂದ ಪ್ರಸಿದ್ಧವಾದ ಕೋಟೆಯನ್ನು ನಿರ್ಮಿಸಲಾಗದ. ಮತ್ತೆ ಮೊಹಮ್ಮದ್ ಗವಾನ್ ನಿರ್ಮಿಸಿದ ಫೇಮಸ್ ವಿಶ್ವವಿದ್ಯಾಲಯ ಮದರಸ ವಿಶ್ವವಿದ್ಯಾಲಯ 1472ರಲ್ಲಿ ಕಂಡು ಬರುತ್ತದೆ. 1472ರಲ್ಲಿ ಸ್ಥಾಪನೆ ಆದ ಮದರಸ ವಿಶ್ವವಿದ್ಯಾಲಯ ಮೊಹಮ್ಮದ್ ಗವಾನ್ ನಿರ್ಮಿಸುವತನ 1472ರಲ್ಲಿ ಮದರಸ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರುತ್ತೆ? ಎಷ್ಟೋ ಬಾರಿ ಕ್ವಶನ್ ಆಗಿದೆ. ಮದರಸ ವಿಶ್ವವಿದ್ಯಾಲಯ ಬೀದರ್ನಲ್ಲಿ ಕಂಡು ಬರುತ್ತದೆ. ಮತ್ತೇನು ವಿಶೇಷತೆ ಅಂದ್ರೆ ಬೀದರ್ನಲ್ಲಿ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಉದ್ಯೋಗ ಕಂಡು ಬರುತ್ತದೆ. ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಉದ್ಯೋಗ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಪ್ರಸ್ತುತ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಬೀದರ್ನಲ್ಲಿ ಬುಡಕಟ್ಟು ಪಾರ್ಕ್ ಎಂಬುದು ಕಂಡು ಬರುತ್ತದೆ. ಬುಡಕಟ್ಟು ಪಾರ್ಕ್ ಇದೆ. ಅದಾದ ನಂತರ ಇದು ಇಂಪಾರ್ಟೆಂಟ್ ಬಹಳ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ EVM ಮಷಿನ್ ಬಳಸಿದ ಮೊದಲ ಜಿಲ್ಲೆ ಯಾವಾಗಪ್ಪ ಅಂದ್ರೆ ಅದು ಬೀದರ್ ಜಿಲ್ಲೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ EVM ಅಂದ್ರೆ ಏನು ಸರ? ಎಲೆಕ್ಟ್ರಿಕ್ ವೋಟರ್ ಮಷಿನ್. ಎಲೆಕ್ಟ್ರಿಕ್ ವೋಟರ್ ಮಷಿನ್ ಅನ್ನು ಬಳಸಿದ ಮೊದಲ ಜಿಲ್ಲೆ ಯಾವಾಗಪ್ಪ ಅಂದ್ರೆ ಅದು ಬೀದರ್ ಜಿಲ್ಲೆ. ಮತ್ತೆ ಭೂತೇರ ಹಾಡು ಎನ್ನುವ ಜಾನಪದ ಕಲೆ ಕಂಡು ಬರುತ್ತದೆ. ಬೀದರ್ನಲ್ಲಿ ಪ್ರಸಿದ್ಧವಾದ ಜಾನಪದ ಕಲೆ ಕಂಡು ಬರುತ್ತದೆ. ಅದು ಯಾವಾಗಪ್ಪ ಅಂದ್ರೆ ಭೂತೇರ ಹಾಡು ಎಂಬ ಜಾನಪದ ಕಲೆ ಕಂಡು ಬರುತ್ತದೆ. ಇಲ್ಲಿ ಬೀದರ್ಗೆ ಒಬ್ಬ ಸಂತ ಭೇಟಿ ನೀಡಿದ್ದ. ಯಾರಪ್ಪ ಅಂದ್ರೆ ಸಿಖ್ ಧರ್ಮ ಸ್ಥಾಪಕ ಯಾರಪ್ಪ ಅಂದ್ರ ಗುರುನಾನಕ್ ಅವರು ಬೀದರ್ ಜಿಲ್ಲೆಗೆ ಭೇಟಿ ನೀಡಿದ್ದರು. ಆ ಗುರುನಾನಕ್ ಅವರು ಬೀದರ್ ಜಿಲ್ಲೆಗೆ ಏನು ಭೇಟಿ ನೀಡಲ್ಲ, ಆ ಒಂದು ನೆನಪಿಗಾಗಿ ಗುರುನಾನಕ್ ಜಲ ಎಂಬ ಒಂದು ಸ್ಮಾರಕವನ್ನು ಎಲ್ಲಿ ನಿರ್ಮಾಣ ಮಾಡಿದ್ರೆ ಬೀದರ್ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡ್ಯಾರ. ಇನ್ನು ವಿಶೇಷತೆ ಬಸವ ಕಲ್ಯಾಣ. ಸರ ಬಸವ ಕಲ್ಯಾಣ ವಿಶೇಷತೆ ಏನ್ರಿ? ಬಸವ ಕಲ್ಯಾಣ ಚಾಲುಕ್ಯರು ಮತ್ತು ಕಲ್ಚೂರಿಗಳ ರಾಜಧಾನಿ ಆಗಿತ್ತು. ಬಸವ ಕಲ್ಯಾಣದ ವಿಶೇಷತೆ ಕಲ್ಚೂರಿಗಳು ಮತ್ತು ಕಲ್ಯಾಣಿ ಚಾಲುಕ್ಯರ ಒಂದು ರಾಜಧಾನಿ ಯಾವದಪ್ಪ ಅನ್ನೋದು ಬಸವ ಕಲ್ಯಾಣ. ಬಸವಣ್ಣನವರು ಆ 2ನೇ ಬಿಚ್ಚಳನ ಕಾಲದಲ್ಲಿ ಮಂತ್ರಿಯಾಗಿ ಸೇವೆ ಸಲ್ಲಿಸ್ತಾರ. ಬಸವಣ್ಣವರಂದ ತಕ್ಷಣ ನಮಗೆ ಒಂದು ಸ್ಟೋರಿ ನೆನಪು ಬರ್ತದ. ಜಗತ್ ಕಂಡ ಒಬ್ಬ ಪ್ರಸಿದ್ಧ ವಚನಕಾರ. ಬಸವಣ್ಣವರು ಪ್ರಧಾನಮಂತ್ರಿ ಬಸವಣ್ಣರಾದಂಥ ಸಮಯದಲ್ಲಿ ಒಂದು ಸ್ಟೋರಿ ಅದ ನೋಡ್ರಿ. ಬಸವಣ್ಣವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಬಸವಣ್ಣವ್ರ ಮನೆಗೆ ಒಬ್ಬ ಕಳ್ಳ ಹೋಗಿರ್ತಾನೆ, ಕಳ್ಳತನ ಮಾಡ್ಬೇಕಂತಂದು. ಪ್ರಧಾನಮಂತ್ರಿ ಬಸವಣ್ಣವ್ರ ಮನೆಯಾಗ ಅಪಾರ ಪ್ರಮಾಣದಲ್ಲಿ ನಾಣ್ಯಗಳು ಬಂಗಾರಗಳು ಸಿಗುವುದಂದು ಆ ಕಳ್ಳ ಏನ್ ಮಾಡಿರ್ತಾನ, ಕದಿಯಲು ಹೋಗಿರ್ತಾನ. ಅಲ್ಲಿ ಹೋಗಿ ಆ ಕಳ್ಳಗೆ ಒಂದು ಏನೋ ಮಾನಸಿಕ ಆಗ್ತದೆ. ಯಾಕಪ್ಪ ಅಂದ್ರೆ ಆ ಬಸವಣ್ಣವ್ರ ಮನೆಗೆ ಏನ್ ಕದಲಿಕ್ಕೆ ಹೋಗಿರ್ತಾನಲ್ಲ, ಆ ಬಸವಣ್ಣವ್ರ ಮನ್ಯಾಗ ಒಂದು ಏನ್ ಮಣ್ಣು ಒಳಗೆ ಸಿಗೋದಿಲ್ಲ. ಬಸವಣ್ಣವ್ರ ಮನೆಯಲ್ಲಿ ಏನೂ ಸಿಗೋದಿಲ್ಲ. ಹುಡುಕ್ಯಾಡಿ ಸುಸ್ತಾತನ ಕಾಡು. ಗಂಗಾಂಬಿಕೆ ನೀಲಾಂಬಿಕೆ ಇಬ್ರು ಮಲ್ಕೊಂಡಿರ್ತಾರ ಅಲ್ಲೇ. ಗಂಗಾಂಬಿಕೆ ನೀಲಾಂಬಿಕೆ ಇಬ್ರು ಅಲ್ಲೇ ಮಲ್ಕೊಂಡಿರ್ತಾರ ಬಾಜು. ಮಲ್ಕೊಂಡಾಗ ಅವ್ರ ಕೊಳ್ಳಲ್ಲಿ ಆ ಬಂಗಾರದ ಒಂದು ತಾಳಿಯನ್ನು ನೋಡಿ ಕಳ್ಳ ಏನ್ ಮಾಡ್ತಂದ್ರ ಕದಲಿಕ್ಕೆ ಹೋಗ್ತಾನ. ನೀಲಾಂಬಿಕೆ ಹೇಳ್ತಾಳ, ಗಂಗಾಂಬಿಕೆ ನೀಲಾಂಬಿಕೆ
ಕಳ್ಳ ಬಂದು ಕಳ್ಳ ಬಂದು ಕಳ್ಳ ಬಂದು ಕಳ್ಳ ಬಂದು ಅದ ಆ ಕೇಳಿಸಿಕೊಂಡಂತ ಬಸವಣ್ಣನವ್ರು ಏನ್ ಮಾಡ್ತಾರಂದ್ರ ಹೊರ ಬಂದು ಎಲ್ಲೇನ ಕಳ್ಳ ಎಲ್ಲೇನ ಕಳ್ಳ ಕಳ್ಳ ಇಲ್ಲ ಕಾಣಲಾಗ್ಯದ ಎಲ್ಲೇ ಮೂಲೆ ನಿತ್ತಂದ ಕಳ್ಳ ಎಲ್ಲೇ ನಾನು ಕಾಣಲಾಗ್ಯದ ಕಳ್ಳ ಅಂತ ಬಸವಣ್ಣ ಇಲ್ಲ ಅಲ್ಲಿ ಮೂಲ್ಯಾಗ ಕಾಣಲಾಗ್ಯದ ಎಲ್ಲೇ ನಿತ್ತ ಕಳ್ಳ ಮತ್ತು ಅವನಿಗೆ ಕಳ್ಳ ನಿಂತಿಲ್ಲ ಕದಲಿಗೆ ಬಂದನ ನಾನೇ ಚೀರಿಗೆ ನೋಡ್ರಿ ಅದು ಕಳ್ಳ ನಿಂತ ಬಸವಣ್ಣವ್ರ ಅಂತಾರ ಎಲ್ಲಿ ಕಾಳ ನಾವು ಕೂಡದ ಸಂಗಮ ನಮ್ಮ ಮನೆಗೆ ಬಂದು ಕೂಡದ ಸಂಗಮ ದೇವ್ರ ನಾವ ಬಸವಣ್ಣವ್ರ ಅವ್ನು ಹಡ್ತ ಗಾಬರತ್ತವ ಗೀಲಾಬಿ ಗಂಗಾಬಿಕೆ ಎರಡು ಗಾಬರತ್ತವು ನಿಧಿ ಹೊಡೆದ ನೀರತ್ತವು ಅಲ್ಲ ಕಾಳ ಬಂದಿತ್ತ ನೀವು ಅಂದ್ರೆ ಕೂಡದ ಸಂಗಮ ಅದಕ್ಕಂತಾರಲ್ಲ ಕಾಳ ಬಂದು ಎದನಿತ್ತ ನಾ ಕದಲಿ ಕಾರಣ ಕೊಳಂತ ತಾಳಿನೇ ಹಡ್ಲಿಕ್ಕೆ ಬಂದನವ ಅಂತವನ ಅಲ್ಲಿ ಕಾಣಕತ್ತಾನ ಎದರ ನೀವಂದ್ರೆ ಕೂಡಲ ಸಂಗಮ ಅಲ್ಲದಿತ್ತಲ್ಲ ಸುಮ್ ಕುಂದ್ರೆ ನಮ್ಮ ಮನೆ ಬಂದು ಕೂಡಲ ಸಂಗಮ ಕಳ್ಳದ ಆಬ್ರ ಬಿಡ್ತು ಕಾಳು ಏನಾಗತ್ತ ನಾ ಕೂಡಲ ಸಂಗಮಿ ಅಲ್ಲ ಯಾರೋ ಅಲ್ಲ ಮರ ನಿನ್ನ ಮದಿಗೆ ಈ ಪ್ರಧಾನಮಂತ್ರಿ ಇದ್ದಿ ನಿನ್ನ ಮದಿಗೆ ಕದಲಿಕ್ಕೆ ಬಂದಿಲ್ಲ ನೀ ಸುಳ್ಳು ಹೇಳ್ಬೇಡೋದಾಗತ್ರ ಮಾತು ಬಸವಣ್ಣ ನೀ ಸುಳ್ಳು ಹೇಳ್ಬೇಡ ನೀ ಕೂಡಲ ಸಂಗಮಿ ಇದ್ದಿ ನೀ ಕೂಡಲ ಸಂಗಮಿ ಇದ್ದಿ ನೀ ಸುಳ್ಳು ಹೇಳ್ಬೇಡ ಇದಕ್ಕಿದ್ದಂಗೆ ಹೇಳು ಒಂದು ನೋಡಲ್ಲ ನಿಮ್ಮಲ್ಲಿ ಇವತ್ತಿಗೆ ಹಚ್ಕೊಂಡ್ಬಂದಿದೆ ಕಾಳ ಅಂತಂದ ಇಲ್ಲ ನಿಮ್ಮಲ್ಲಿ ಇವತ್ತಿಲ್ಲ ಏನು ಮಾಡಿಲ್ಲ ಆ ಬಸವಣ್ಣವ್ರ ಮನೆಗೆ ಹೋಗ್ಬೇಕಂದ್ರೆ ಇವತ್ತು ಹಚ್ಕೊಂಡು ಹೋಗ್ಬೇಕಂತ ಯಾರೋ ಅಂದ್ರು ಅದಕ್ಕೆ ಇವತ್ತು ಹಚ್ಕೊಂಡ್ಬಂದಿ ನಾ ಕಾಳಿಗೆ ಬಿಡುವ ಮರವನ್ನು ಬಿಟ್ಟು ಏನು ಕದಲಿ ಬಿಟ್ಟು ಮುಂದೆ ಕದಲಿ ಬಿಡ್ತಾ ಅಂತಂದ ಆದರೆ ಬಸವಣ್ಣವರು ಇಲ್ಲ ನೀ ಕೂಡಲ ಸಂಗಮ ಇದ್ದಿ ಆಗಿ ಆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಏನಾಗತ್ತಂತ ಬಿಚ್ಚು ಕೂಡದೆ ಕಳ್ಳ ಬಂದನ ಕಳ್ಳನ ಮನೆಗೆ ಬಸವಣ್ಣವ್ರ ಅಂದರು ಕಳ್ಳನ ಮನೆಗೆ ನಾನೇ ದೊಡ್ಡ ಕಳ್ಳನ ಮನೆಗೆ ಬಲುಗಳ್ಳ ಬಂದರೆ ಕೂಡಲ ಸಂಗಮ ನಲ್ಲವೇ ಬೀರಾರಯ್ಯ ನಾನೇ ದೊಡ್ಡ ಕಾಳಿದ್ದೀನಿ ನಾನೇ ದೊಡ್ಡ ಕಳ್ಳನ ಮನೆಗೆ ಬಲುಗಳ್ಳ ಬಂದರೆ ಕೂಡಲ ಸಂಗಮನಲ್ಲದೆ ಬೇರಾರಯ್ಯ ನನ್ನ ಅಯ್ಯನ ಕೈ ನೊಂದಿತ್ತಲೇ ಬಿಚ್ಚು ಕುಡಿರೇ ನೀಲಾಂಬಿಕೆ ನೋಡ್ರಿ ಅಂತ ಮಾತು ನಾನೇ ಕಳ್ಳ ತಕೊಂಡ್ರು ಅಲ್ಲಿ ಕಳ್ಳ ನೋಡ್ರಿ ಕಳ್ಳಗ ಅವನ ಮನಸ್ಸು ಪರಿವರ್ತನೆ ಮಾಡಿದ ನನ್ನ ಅಯ್ಯನ ಕೈ ನೊಂದಿತ್ತು ಬಿಚ್ಚು ಕುಡಿರೇ ನೀಲಾಂಬಿಕೆ ಅಂತ ಮಾತು ನೋಡ್ರಿ ಬಸವಣ್ಣವರು ನನ್ನ ಅಯ್ಯನ ಕೈ ನೊಂದಿತ್ತು ಬಿಚ್ಚು ಕುಡಿರಿ ಹೆಂಡತಿ ಬೈಲಿಕತ್ತು ಒಡನಿದ್ದ ಸತಿಯನ್ನು ನಂಬಿದೆ ನೋಡ ಒಡನಿದ್ದ ಸತಿಯನ್ನು ನಂಬಿದೆ ನೋಡ ಒಡನಿದ್ದ ಸತಿಯನ್ನು ನಂಬಿದೆ ನೋಡ ಜೊತೆಗಿದ್ದ ಒಬ್ಬ ಏನಪ್ಪಾ ಅಂದ್ರ ಒಡನಿದ್ದ ಸತಿಯನ್ನು ನಂಬಿದೆ ನೋಡ ಮತ್ತೇನಾದ ವಚನ ಒಡನಿದ್ದ ಸತಿಯನ್ನು ನಂಬಿದೆ ನೋಡ ಕೈ ಹಿಡಿದ ಸಜ್ಜರಿ ಎಂದು ಮೆಚ್ಚಿದೆ ನೋಡ ನೋಡಿ ಅಂತ ನೀನೇ ನನ್ನ ಅರ್ಧಂಗಣಿ ತಿಳ್ಕೊಂಡಿದ್ದ ಅದು ನೀನೇ ಇದು ಮಾಡಕತ್ತಿರ ನನ್ನ ಮಾತು ಕೇಳಲಾಗಿಲ್ಲ ಅದರಲ್ಲಿ ಬಸವಣ್ಣವ್ರು ತನ್ನ ಹೆಂಡತಿ ಬೈತಾರ ಆದರೆ ಆ ಕಳ್ಳ ಒಬ್ಬ ಶ್ರೇಷ್ಠ ಒಬ್ಬ ಚಿಕ್ಕಯ್ಯ ಎಂಬ ಶಿವಶರಣನಾಗಿ ಹೊರಹೊಮ್ಮತಂದ ಸ್ನೇಹಿತರೆ ಅದು ಬಹಳ ಇಂಪಾರ್ಟೆಂಟ್ ಚಿಕ್ಕಯ್ಯ ಎಂಬ ಒಬ್ಬ ಶಿವಶರಣನಾಗಿ ಹೊರಹೊಮ್ಮತನ ಕಳ್ಳ ನೋಡಿ ಅದು ಬಿಡಿ ನೆಕ್ಸ್ಟ್ ಬಸವಣ್ಣವರು 2ನೇ ವಿಚಾರಕಾಲದಲ್ಲಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟಕ್ಕೆ ನಿರ್ಮಿಸ್ತಾರೆ ಬಸವ ಕಲ್ಯಾಣದಲ್ಲಿ ಅನುಭವ ಮಟ್ಟ ನಿರ್ಮಿಸಿದರು ಇದನ್ನು ಜಗತ್ತಿನ ಮೊದಲ ಸಂಸತ್ತು ಎಂದು ಕರೆಯಲಾಗುತ್ತದೆ ಜಗತ್ತಿನ ಮೊದಲ ಒಂದು ಸಂಸತ್ತು ಎಂದು ಕರೀತಾರಪ್ಪ ಅಂದ್ರೆ ಅನುಭವ ಮಂಟಪವನ್ನು ಕರೆಯಲಾಗುತ್ತದೆ ಜಗತ್ತಿನ ಮೊದಲ ಸಂಸತ್ತು ಯಾವತ್ತಪ್ಪ ಅಂದ್ರೆ ಅದು ಅನುಭವ ಮಂಟಪ ಇದು ಇಂಪಾರ್ಟೆಂಟ್ ಅದು ಮೊದಲ ಅಧ್ಯಕ್ಷರು ಅಲ್ಲಮ ಪ್ರಭುಗಳು ಅದರ ಮೊದಲ ಅಧ್ಯಕ್ಷರು ಯಾರು ಅಲ್ಲಮ ಪ್ರಭುಗಳು ಬಸವಣ್ಣನಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ ಇತ್ತೀಚೆಗೆ ಕ್ವಶನ್ ಇದು ಬಹಳ ಡಿಮ್ಯಾಂಡ್ ಈ ಕ್ವಶನ್ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಹೊಂಟಿದ್ದ ಎಕ್ಸಾಮ್ಗಳಿಗೆ ಬಸವಣ್ಣವರು ಕರ್ನಾಟಕದ ಮಾರ್ಟಿನ್ ಲೂಥರ್ ಕರೆದಾರ ಬಟ್ ಬಸವಣ್ಣನವರಿಗೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಕರೆದವ್ರು ಯಾರಪ್ಪ ಅಂದ್ರೆ ಅದು ಅರ್ಥರ್ ಮೇಲಾರಿ ಎಂಬುವರು ಅರ್ಥರ್ ಮೇಲಾರಿ ಎಂಬುವರು ಬಸವಣ್ಣನವರು ಏನ್ ಕರೀತಾರಪ್ಪ ಅಂದ್ರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೆಯಲಾಗುತ್ತದೆ ಬಿದರ್ನಲ್ಲಿ 2 ನದಿಗಳು ಪ್ರಮುಖವಾಗಿ 2 ನದಿಗಳಿಂದ ಒಂದು ಮಂಜರಾ ನದಿ ಇನ್ನೊಂದು ಕಾರಂಜ ನದಿ ಬಿದರ್ನಲ್ಲಿ 2 ನದಿಗಳಿಂದ ಒಂದು ಮಂಜರಾ ನದಿ ಇನ್ನೊಂದು ಕಾರಂಜ ನದಿ ಹರಿದಾಗ್ತಾವ ಆ ಕಾರಂಜ ನದಿಗೆ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಕಾರಂಜಿ ಅಣೆಕಟ್ಟು ಬಿದರ್ನಲ್ಲಿ 2 ನದಿಗಳು ಒಂದು ಮಂಜರಾ ನದಿ ಇನ್ನೊಂದು ಕಾರಂಜ ನದಿ ಕಾರಂಜ ನದಿಗೆ ಕಾರಂಜ ಅಣೆಕಟ್ಟು ನಿರ್ಮಿಸಲಾಗಿದೆ ಬಿದರ್ನ ಬಿದ್ರಿಕಲೆಗೆ GI ಟ್ಯಾಗ್ ತರ್ತೀವಿ ಸರ GI ಟ್ಯಾಗ್ ಅಂದ್ರೆ ಏನ್ರಿ ಆ ನಿರ್ದಿಷ್ಟ ಪ್ರದೇಶದಲ್ಲಿ ಏನು ಉತ್ಪಾದನೆ ಮಾಡುವ ಒಂದು ವಸ್ತುಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ GI ಟ್ಯಾಗ್ ನೀಡಲಾಗುತ್ತೆ ನಿರ್ದಿಷ್ಟ ಪ್ರದೇಶದಲ್ಲಿ ಒಂದು ಪ್ರದೇಶದಲ್ಲಿ ಏನು ಉತ್ಪತ್ತಿ ಮಾಡ್ತಿರ್ತಲ್ಲ ಆ ವಸ್ತುಗಳಿಗೆ ನಿರ್ದಿಷ್ಟ ಪ್ರದೇಶ ಏನು ಉತ್ಪತ್ತಿ ಮಾಡ್ತಿರುವ ಆ ಉತ್ಪತ್ತಿ ಮಾಡುವ ಒಂದು
ವಸ್ತುಗಳಿಗೆ ಜಿಐ ಟ್ಯಾಗ್ ನೀಡಲಾಗುತ್ತೆ. 1999ರಲ್ಲಿ ಜಿಐ ಟ್ಯಾಗ್ ಕಾಯ್ದೆಯನ್ನು ರಚನೆ ಆಯಿತು. 2003ರಲ್ಲಿ ಮೊದಲ ಬಾರಿಗೆ ಎದಕ್ಕೆ ಜಿಐ ಟ್ಯಾಗ್ ನೀಡಲಾಗುತ್ತಪ್ಪ ಅಂದ್ರೆ ಡಾರ್ಜಿಲಿಂಗ್ ಟೀಗೆ ಜಿಐ ಟ್ಯಾಗ್ ನೀಡಲಾಗುತ್ತೆ. ಡಾರ್ಜಿಲಿಂಗ್ ಟೀ ಫೇಮಸ್. 2003ರಲ್ಲಿ ಮೊದಲ ಬಾರಿಗೆ ಡಾರ್ಜಿಲಿಂಗ್ ಟೀಗೆ ಜಿಐ ಟ್ಯಾಗ್ ನೀಡಲಾಯಿತು. 2004ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಮೈಸೂರು ರೇಷ್ಮೆಗೆ ಜಿಐ ಟ್ಯಾಗ್ ನೀಡಲಾಯಿತು. 1999ರಲ್ಲಿ ಜಿಐ ಟ್ಯಾಗ್ ಕಾಯ್ದೆ ರಚನೆ ಅಂತ. ಅದಾದ ನಂತರ 2003ರಲ್ಲಿ ಪ್ರಪ್ರಥಮ ಬಾರಿಗೆ ಡಾರ್ಜಿಲಿಂಗ್ ಟೀಗೆ ಏನಪ್ಪಾ ಅಂದ್ರೆ ಜಿಐ ಟ್ಯಾಗ್ ನೀಡಲಾಯಿತು. 2004ರಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ನಮ್ಮ ಕರ್ನಾಟಕದ ಒಂದು ಮೈಸೂರಿನಲ್ಲಿ ಕಂಡುಬರುವಂತ ರೇಷ್ಮೆಗೆ ಜಿಐ ಟ್ಯಾಗ್ ನೀಡಲಾಯಿತು. ಮೈಸೂರು ರೇಷ್ಮೆಗೆ ಜಿಐ ಟ್ಯಾಗ್ ನೀಡಲಾಯಿತು. ನೆಕ್ಸ್ಟ್ ಈ ಬೀದರ್ ಜಿಲ್ಲೆ 2 ಜಿಲ್ಲೆಗಳೊಂದಿಗೆ ಒಂದು ಗಡಿಯನ್ನು ಹಂಚಿಕೊಂಡಿದೆ. ಒಂದು ಮಹಾರಾಷ್ಟ್ರ, ಇನ್ನೊಂದು ತೆಲಂಗಾಣದೊಂದಿಗೆ. ಮಹಾರಾಷ್ಟ್ರ ಮತ್ತು ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ಏಕೈಕ ಜಿಲ್ಲೆ ಯಾವಪ್ಪ ಅನ್ನೋದು ಬೀದರ್. ಮಹಾರಾಷ್ಟ್ರದೊಂದಿಗೆ ಮತ್ತು ತೆಲಂಗಾಣದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಇಷ್ಟು ಸಾಕು ಬೀದರ್ ಜಿಲ್ಲೆ ವಿಶೇಷತೆ ಬಗ್ಗೆ. ಇಷ್ಟು ಓದ್ಕೊಂಡ್ರೆ ಇದರಲ್ಲಿ ಯಾವ ಕ್ವಶನ್ ಮಿಸ್ ಆಗಲ್ಲ. ಬೀದರ್ ಜಿಲ್ಲೆ 2 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡದ್ದು, ಒಂದು ಮಹಾರಾಷ್ಟ್ರ ಮತ್ತು ಇನ್ನೊಂದು ತೆಲಂಗಾಣ. ಈ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡಲಾಗ್ತಾ. ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕ್ಲಾಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ, ಹಾಗೆ ಬೆಲ್ ಬಟನ್ ಒತ್ತಿ ಎಂದು ನಾವು ಈ ಕ್ಲಾಸನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.